ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತೊಂದು ಒಳ್ಳೆ ಗಿನ್ನಾ ರೆಸಿಪಿನೇ ನಿಮಗೆ ತೋರಿಸಿದ್ದೀನಿ. ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬಾನೇ ಡಿಲಿಷಿಯಸ್, ಒಳ್ಳೆ ಮಧುರವಾದ ಸ್ವೀಟ್ ಅಂತಾನೆ ಹೇಳ್ಬೋದು. ನಮಗೆ ಇದು ಬಂದು ಎಲ್ಲರಿಗೂ ಸಿಗೋದೇ ಇಲ್ಲ, ತುಂಬಾ ಇಷ್ಟ ಇರುತ್ತೆ, ಆದ್ರೆ ಎಲ್ಲರಿಗೂ ಸಿಗೋದಿಲ್ಲ. ಅವರು ನಿಜವಾಗ್ಲೂ ಲಕ್ ಅಂತಾನೆ ಹೇಳ್ಬೋದು. ಒಳ್ಳೆ ಗಿನ್ನಾ ರೆಸಿಪಿನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಹೇಗೆ ಮಾಡ್ತಿದ್ರು ಒಂದು ಗಿನ್ನನ, ಅದೇ ರೀತಿ ನ್ಯಾಚುರಲ್ ಆಗಿ ಅದಕ್ಕೆ ಏನು ಮಿಕ್ಸ್ ಮಾಡದೆ ತುಂಬಾ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಅದರಲ್ಲಿ ಸಿಗ್ಬೇಕು ಅದನ್ನ ಯಾವ ರೀತಿ ನಮ್ಮಮ್ಮ ಮಾಡ್ಕೊಡ್ತಾ ಇದ್ರು, ಏನೇನೆಲ್ಲ ಹಾಕಿ ಮಾಡ್ತಾರೆ, ಯಾವ್ಯಾವ ರೀತಿ ಆ ರೀತಿ ಏನು ಹಾಕಿ ಮಾಡಿ ನಮ್ಮ ಮಲೆನಾಡು ಸೈಡ್ ಎಲ್ಲ ಇದೇ ರೀತಿ ಮಾಡ್ತಾರೆ ನ್ಯಾಚುರಲ್ ಆಗಿ. ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ವಿವರವಾಗಿ ಕೊಟ್ಟಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ. ನಮ್ಮ ಮನೇಲಿ ಸಿಂಧಿ ಹಸು ಇದ್ದಿದ್ದರಿಂದ ನಮ್ಮಮ್ಮ ಸಿಂಧಿ ಹಸುವಿನ ಹಾಲಿಂದಾನೇ ಮಾಡಿ, ನಾನು ಇಲ್ಲಿ ನಾಟಿ ಹಸುವಿನ ಹಾಲಿಂದ ಮಾಡಿದ್ದೀನಿ. ಇದು ಬಂದು ನಾನು ಸೆಕೆಂಡ್ ಟೈಮ್ ಮಾಡಿರೋದು, ಆದ್ರೂ ತುಂಬಾನೇ ಟೇಸ್ಟ್ ಆಗಿ ಬಂದಿತ್ತು. ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಬಂದು ನಾನು ಗೀ ಹಾಲು ತಗೊಂಡಿದ್ದೀನಿ. ಹಸುವಿನ ಹಾಲಿದು 3ನೇ ದಿನದ ಹಾಲು ಬಂದು ಫಸ್ಟ್ನೇ ದಿನದ್ದು ಸೆಕೆಂಡ್ ದಿನದ ಅಂತ ಹೇಳಿದ್ರೆ ನಮಗೆ ಶುದ್ಧ ಹಾಲು ಬಂದು ನಮಗೆ ಹೆಚ್ಚು ಬೇಕಾಗುತ್ತೆ. ಗೀ ಹಾಲು ಬಂದು ನಮಗೆ ಕಡಿಮೆ ಕೊಳ್ತೀವಿ. ಇದು ಬಂದು ನನಗೆ 3ನೇ ದಿನದ ಹಾಲು ಅನ್ನೋದ್ರಿಂದ ಸ್ವಲ್ಪ ಕೇರ್ ಇರೋದ್ರಿಂದ ನಾನು ಹೆಚ್ಚು ತಗೊಂಡಿದ್ದೀನಿ. ಶುದ್ಧ ಹಾಲು ಬಂದು ನಾನು ಕಡಿಮೆ ತಗೊಂಡಿದ್ದೀನಿ. ನಾವು ನೋಡಿ ಸರಿಯಾದ ಮೆಜರಲ್ಲಿ ನಾವು ತಗೊಂಡ್ರೆ ನಮಗೆ ಗಿನ್ನ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಗಿನ್ನ ನೋಡುವಾಗ ಗೊತ್ತಾಗುತ್ತೆ. 1 ಕಪ್ಪಷ್ಟು ಮಾತ್ರ ನಾನು ಶುದ್ಧ ಹಾಲು ಹಾಕ್ತಾ ಇದ್ದೀನಿ. ನಾನು ಏಲಕ್ಕಿ ಕೂಡ ಕುಟ್ಟಿ ಅದನ್ನ ಪೌಡರ್ ಮಾಡಿ ತೆಗೆದಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಳ್ಳೋದಿದೆ. ಬಂದು ನಾನು 3/4 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಬೇಕು ಅಂತ ಹೇಳಿದ್ರೆ 1/4 ಲೀಟರ್ ಮಾಡೋದಕ್ಕೆ ನಿಮಗೆ ಫುಲ್ ಆಗಿ ನೀವು ಹಾಕೋಬಹುದು ಸ್ವೀಟ್ ಬೇಕು ಅಂದ್ರೆ. ಫಸ್ಟ್ ಶುದ್ಧ ಹಾಲು ಹಾಕೊಳ್ತಾ ಇದ್ದೀನಿ, ಆಮೇಲೆ ನಾನು ಗೀ ಹಾಲು ಹಾಕ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಕಲರ್ ವ್ಯತ್ಯಾಸ ಕಾಣುತ್ತೆ, ಕಲರ್ ಡಾರ್ಕ್ ಕೂಡ ಹಾಕೊಂಡು, ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಟೇಸ್ಟಿಗೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಇದನ್ನ ಸ್ಟೈನ್ ಮಾಡೋದು. ನಾವು ಗೀ ಹಾಲಾಗ್ಲಿ ಹಾಲಾಗ್ಲಿ ಕೊಡುವಾಗ ನಮಗೆ ಮೆಸರ್ ಕರೆಕ್ಟ್ ಆಗಿತ್ತು ಅಂದ್ರೆ ಗಿನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಗಿನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಇಲ್ಲೊಂದು ಸ್ಟೀಮ್ ಪಾತ್ರೆನೇ ತಗೊಂಡಿದ್ದೀನಿ. ಚೆನ್ನಾಗಿ ನೀರು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಹಾಲು ಕಾಯಿಸ್ಕೊಡುವಂತ ನಿಮ್ ಪಾತ್ರೆ ಇದೆ, ನನ್ನ ಹತ್ರ ಯಾವುದೇ ಪಾತ್ರೆ ತಗೊಂಡಿಲ್ಲ, ಅದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ತೆಳು ಇದೆ, ನನಗೆ ಗಿನ್ನ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಚೆನ್ನಾಗುತ್ತೆ. ಈ ಬಾಲೆಲ್ಲ ನಾನು ಈ ರೀತಿ ಸ್ಟೈನ್ ಮಾಡ್ಕೊಂಡೆ. ಅದ್ರ ಮೇಲೆ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ನಮ್ಮಮ್ಮ ಜೀರಿಗೆ ಸೇರಿಸ್ತಾ ಇದ್ರು ಈ ಜೊತೆ, ಹಾಗಾಗಿ ನಾನು ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಬಂದು ಚೆನ್ನಾಗಿ ನೀರು ಕುದೀತಾ ಇದೆ. ಈಗ ನಾನು ಗೀ ಬಾಲ್ನ ಒಳಗೆ ಇಟ್ಕೊಂಡೆ ಗಿನ್ನ ಮಾಡ್ಕೊಳ್ಳೋದಕ್ಕೆ. ಇದ್ರ ಮೇಲೆ ಒಂದು ತಟ್ಟೆ ಕೂಡ ಮುಚ್ತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಹೋಲ್ ಇದೆ ಸ್ಟೀಮರ್ ಜಳದಲ್ಲಿ, ಅದಕ್ಕೆ ಅದು ಈಗ ನಮಗೆ ಅದು ಬೆಂದಿದೆಯಾ ನೋಡಬೇಕು. ಹಾಗಾಗಿ ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ಅದಕ್ಕೆ ನೈಫ್ ಹಾಕಿ ನಾನು 10 ನಿಮಿಷ ಹಂಗೆಲ್ಲ ಇಲ್ಲ, ಕರೆಕ್ಟಾಗಿ 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಮುಚ್ಚಿ ಇಡ್ತಾ ಇದ್ದೀನಿ. 5 ನಿಮಿಷ ಕೂಡ ನಾನು ಬೇಯೋದಕ್ಕೆ ಬಿಡ್ತೀನಿ. ಈಗ ನಾನು ಓಪನ್ ಮಾಡಿಕೊಂಡೆ, ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈಗ ಗಿನ್ನ ರೆಡಿ ಆಗಿದೆ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ಬಿಸಿ ಹೋಗೋದಕ್ಕೆ ಬಿಟ್ಟಿದ್ದೆ, ಆದ್ರೂ ಕೂಡ ಬಿಸಿ ಇದೆ, ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬಿಸಿ ಹೋದ್ಮೇಲೆ ಕೂಡ ಕಟ್ ಮಾಡ್ಬೋದು. ನನ್ನ ಹಸ್ಬೆಂಡಿಗೆ ಬಂದು ಸ್ವಲ್ಪ ಬಿಸಿ ಇದ್ದಾಗ ತಿನ್ನೋದಕ್ಕೆ ಅವ್ರಿಗೆ ಇಷ್ಟ, ಸ್ವಲ್ಪ ಬೇಗ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ನಾನೊಂದು ಕೇಕ್ ಕಟ್ ಮಾಡೋ ರೀತಿಯಲ್ಲಿ ಒಂದೊಂದು ಪೀಸ್ ಕಟ್ ಮಾಡ್ಕೊಂಡೆ. ಈಗ ನಾನು ಅದನ್ನ ತೆಗಿತಾ ಇದ್ದೀನಿ. ಪುಡ್ಡಿಂಗ್ ನಾವು ತೆಗೆದಾಗ ಅದು ಹೆಂಗೆ ಶೇಕ್ ಆಗುತ್ತೋ ನೋಡಿ, ಆ ರೀತಿ ಶೇಕ್ ಆಗುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ. ಗಿನ್ನ ತಿನ್ನೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಗಿನ್ನ ಅಂದ್ರೆ ಅದೊಂದು ತರನೇ ನಮ್ಗೆ ಅಷ್ಟೊಂದು ನಮಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅಂತೂ ತುಂಬಾನೇ ಇಷ್ಟ ಗಿನ್ನ ಅಂದ್ರೆ ನನ್ನ ಫೇವ್ರೇಟ್. ಅದನ್ನ ನಾನೊಂದು ಹೇಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಪೀಸನ್ನೇ ತೆಗೆದು ನಾನು ಸೆಟ್ ಮಾಡ್ಕೊಂಡು, ನಾವು ಗಿನ್ನ ಬಂದು ಸರಿಯಾದ ಹದದಲ್ಲಿ ಮಾಡಿದ್ರೆ ನೋಡಿ ಈ ರೀತಿಯಾಗಿ ನಾವು ಮಾಡ್ಕೋಬಹುದು. ನೀರನ್ನ ಕೂಡ ಅದರಲ್ಲಿ ಉಳಿದಿದ್ದ ನೀರನ್ನ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಅದ್ರ ಅದ್ರದ್ದು ಜ್ಯೂಸ್ ಉಳಿದಿದೆಯೋ ಅದನ್ನ ಹಾಕೊಂಡು ತಿಂದ್ರೇನೆ ಇಷ್ಟ. ಅದೊಂದು ಒಳ್ಳೆ ಗಿನ್ನ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿಂದೋಡಿ. ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬಾ ಧನ್ಯವಾದಗಳು.